ವಾರಾಯಿ ಡೈವರ್ಷನ್ ವಿಯರ್ ಮೇಲ್ಭಾಗದಲ್ಲಿ ಜಾಕ್ವೆಲ್ ಪಂಪ್ ಹೌಸ್ ನಿರ್ಮಿಸಿ ಈ 7 ಕೊಳಗಳ ಮೂಲಕವಾಗಿ ನೀರು ಹರಿಸುವಂತ 165 ಕೋಟಿ ರೂಪಾಯಿ ಯೋಜನೆಗೆ ಮಂಜೂರಾಗಿತ್ತು. ಆದರೆ ಹೊರೆಯಬ್ಬೆ ಡ್ಯಾಮಿನ ಮೇಲ್ಭಾಗದ ಬದಲಾಗಿ ಕೆಳಭಾಗದಲ್ಲಿ ಅಂದರೆ ಈ ಹೊಳೆಶಂಕರನಾರಾಯಣ ದೇವಸ್ಥಾನದ ಹತ್ತಿರದಲ್ಲಿ ನಿರ್ಮಾಣ ಮಾಡಬೇಕೆನ್ನುವಂತ ಕೆಲ ವಿಚಾರಗಳ ಜೊತೆಯಲ್ಲಿ ಈಗ ಆಕ್ರೋಶಗಳು ಕೇಳಿಬರುತ್ತಿದೆ. ಮಾಜಿ ಶಾಸಕ ಗೋಪಾಲ ಪೂಜಾರಿ ಅವರ ಕೈವಾಡ ಇದೆ ಇದರ ಹಿಂದೆ ಅನ್ನುವಂತ ಕೆಲ ವಿಚಾರ ಇದೆ. ಖಾಸಗಿ ಹೈಡಲ್ ಪವರ್ ಪ್ರಾಜೆಕ್ಟ್ ಪರವಾಗಿ ಮಾಜಿ ಶಾಸಕರು ನಿಂತು ಬಿಟ್ರ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿ ಸ್ಥಗಿತ. ಸ್ಥಳ ಬದಲಾವಣೆಗೆ ಅಧ್ಯಯನ ಮಾಡುವುದಕ್ಕಾಗಿ ತಾತ್ಕಾಲಿಕ ಸ್ಥಗಿತ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರದಲ್ಲಿ ಕಾಮಗಾರಿಯ ಹಂತದಲ್ಲಿರುವ ವಾರಾಹಿ ಏತ ನೀರಾವರಿ ಯೋಜನೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಕರ್ನಾಟಕ ನೀರಾವರಿ ನಿಗಮ ಯೋಜನೆಯ ಗುತ್ತಿಗೆದಾರರಿಗೆ ಸೂಚನೆಯನ್ನ ನೀಡಿರೋದು ಈಗ ರೈತರು ಹಾಗೂ ರೈತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಾಕ್ವೆಲ್ ನಿರ್ಮಾಣ ಮಾಡುವ ಸ್ಥಳದ ಬದಲಾವಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವ ಸಬೂಬು ಹೇಳಿ ಈ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಆದೇಶವನ್ನ ನೀಡಲಾಗಿದೆ. ಸಿಎಂ ಕಚೇರಿ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪತ್ರದ ಅನ್ವಯ ಜಾಕ್ವೆಲ್ ಅನ್ನ ನದಿ ಪಾತ್ರದ ಸುಮಾರು 600 ಮೀಟರ್ ಕೆಳಭಾಗದಲ್ಲಿ ನಿರ್ಮಿಸುವಂತೆ ಸೂಚಿಸಲಾಗಿದೆ. ಏತ ನೀರಾವರಿಗೂ ಮೇಲ್ಭಾಗದಿಂದ ನೀರು ಬಳಸಿದರೆ ನೀರಿನ ಕೊರತೆ. ಹೊರೆಯಬ್ಬೆ ಮೂಲ ಡ್ಯಾಂನಿಂದ ವಿವಿಧ ಯೋಜನೆಗಳಿಗೆ ನೀರು ಬಳಕೆ. ವಾರಾಯಿ ಡೈವರ್ಷನ್ ವಿಯರ್ ಮೇಲ್ಭಾಗದಲ್ಲಿ ಜಾಕ್ವೆಲ್ ನಿರ್ಮಾಣ ಮಾಡುವುದಕ್ಕೆ ಈ ಮೊದಲು ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ತಾಂತ್ರಿಕವಾಗಿ ಪರಿಶೀಲನೆ ಮಾಡುವುದಕ್ಕೆ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ತಾಂತ್ರಿಕ ಪರಿಣಿತರ ಸಮಿತಿಯೊಂದನ್ನ ರಚನೆ ಮಾಡಿರುವ ಕಾರಣಕ್ಕೆ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಮಾತ್ರವಲ್ಲದೆ ಸಮಿತಿಯು ಮುಂದಿನ 15 ದಿನದ ಒಳಗಾಗಿ ಸ್ಥಳ ಪರಿವೀಕ್ಷಣೆ ಮಾಡಿ ಸಮಗ್ರ ಅಧ್ಯಯನ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಸಮಿತಿಯ ಅಧ್ಯಯನ ಮುಗಿಯುವವರೆಗೆ ಕಾಮಗಾರಿ ನಡೆಯುವುದಿಲ್ಲ. ಈ ಸಂಬಂಧಪಟ್ಟಂತೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ತುಂಗಾ ಮೇಲ್ದಂಡೆ ಯೋಜನಾ ವಲಯ ಶಿವಮೊಗ್ಗದ ಮುಖ್ಯ ಇಂಜಿನಿಯರ್ ಅವರಿಗೆ ಮೌಖಿಕವಾಗಿ ನಿರ್ದೇಶಿಸಿದ್ರು. ಮೌಖಿಕ ಸೂಚನೆಯಂತೆ ವಾರಾಹಿ ಯೋಜನಾ ವೃತ್ತ ಸಿದ್ದಾಪುರದ ಅಧೀಕ್ಷಕ ಇಂಜಿನಿಯರ್ ಅವರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ಕಾರ್ಯಪಾಲಕ ಅಭಿಯಂತರು ಕಾಮಗಾರಿ ಸ್ಥಗಿತ ಆದೇಶವನ್ನ ಹೊರಡಿಸಿದ್ದಾರೆ. ಹೊರೆಯಬ್ಬೆ ಮೂಲ ಡ್ಯಾಂನಿಂದ ಈಗಾಗಲೇ ವಿವಿಧ ಯೋಜನೆಗಳಿಗೆ ನೀರು ಬಳಕೆ ಆಗ್ತಿರೋದ್ರಿಂದ ಮತ್ತೆ ಏತ ನೀರಾವರಿಗೂ ಮೇಲ್ಭಾಗದಿಂದ ನೀರು ತೆಗೆದ್ರೆ ಭವಿಷ್ಯದಲ್ಲಿ ನೀರಿನ ಕೊರತೆ ಉಂಟಾಗಲಿದೆ ಅನ್ನೋದನ್ನ ಮುಂದಿಟ್ಕೊಂಡು ನದಿ ಪಾತ್ರದ 600 ಮೀಟರ್ ಕೆಳಭಾಗದಲ್ಲಿ ಜಾಕ್ವೆಲ್ ನಿರ್ಮಾಣ ಮಾಡುವಂತೆ ಆ ಭಾಗದ ಜನರು ರೈತ ಮುಖಂಡರು ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಾತ್ರವಲ್ಲದೆ ಇದರಿಂದ ಅನಗತ್ಯವಾಗಿ ಯೋಜನೆಯನ್ನ ವಿಳಂಬ ಮಾಡಲಾಗ್ತಿದೆ ಅನ್ನೋದನ್ನ ರೈತ ಮುಖಂಡರ ವಾದವಾಗಿದೆ. ಜನವರಿ 21ಕ್ಕೆ ಸಿದ್ದಾಪುರ ಸರ್ಕಲ್ ಬಳಿ ಬೃಹತ್ ಜನಾಗ್ರಹ ಸಭೆ. ಉಡುಪಿ ಜಿಲ್ಲಾ ರೈತ ಸಂಘದ ಜೊತೆ ವಿವಿಧ ಸಂಘಟನೆಗಳು ಭಾಗಿ. ಹೌದು, ಯೋಜನೆಯ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ ಕರ್ನಾಟಕ ನೀರಾವರಿ ನಿಗಮದ ಧೋರಣೆಯನ್ನ ವಿರೋಧಿಸಿ ನಾಳೆ ಅಂದ್ರೆ ಜನವರಿ 21ರಂದು ಸಿದ್ದಾಪುರ ಸರ್ಕಲ್ ಬಳಿ ಬೃಹತ್ ಜನಾಗ್ರಹ ಸಭೆಯನ್ನ ಆಯೋಜಿಸಿದ್ದು ಉಡುಪಿ ಜಿಲ್ಲಾ ರೈತ ಸಂಘ ಜನಾಗ್ರಹ ಸಭೆಯ ಆಯೋಜನೆ ಮಾಡಿದ್ದು ವಿವಿಧ ಸಂಘಟನೆಗಳು ಕೂಡ ಪಾಲ್ಗೊಳ್ಳಲಿವೆ. ಸಿದ್ದಾಪುರ ಏತ ನೀರಾವರಿ ಯೋಜನೆ ಈಗಾಗಲೇ ಸುಮಾರು 60% ಆಗಿದ್ರು ನೀರಾವರಿ ನಿಗಮ ಇದೀಗ ಯೋಜನೆಯನ್ನ ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ತಿಳಿತಾ ಇಲ್ಲ. ಈ ನಿರ್ಧಾರದಿಂದ ರೈತರಿಗೆ ಗಂಭೀರ ಸಮಸ್ಯೆಗಳು ಉಂಟಾಗಲಿದ್ದು ಅದನ್ನ ವಿರೋಧಿಸಿ ರೈತರು ಹಾಗೂ ಸ್ಥಳೀಯರು ಒಂದಾಗಿ ಜನಾಗ್ರಹ ಸಭೆಗೆ ನಿರ್ಧಾರ ಮಾಡಿದ್ದಾರೆ. ಈ ನಡುವೆ ಶಾಮಿಲಿ ಹೈಡಲ್ ಪವರ್ ಪ್ರಾಜೆಕ್ಟ್ ಪರವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಅವರು ನಿಂತಿದ್ದಾರೆ ಎನ್ನುವ ಆರೋಪವೂ ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದ
ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಅವರು ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಅಂತ ಹೇಳಿಲ್ಲ. ಸಿದ್ದಾಪುರ ನೀರಾವರಿ 23ನೇ ಇಸ್ವಿಯಲ್ಲೇ ಕೊಟ್ಟಿದ್ದ. 23ನೇ ಇಸ್ವಿಯಲ್ಲಿ ಅದನ್ನ ಈ ಏತ ನೀರಾವರಿ ಮಾಡುವಾಗ ಅಲ್ಲಿ ಆ ಚಾನಲ್ ಕೆಳಗಡೆ ನೀರಿನ ಇದನ್ನು ನೋಡ್ಕೊಂಡು ಬಲದಂಡಿ ಯೋಜನೆ ಮೂಲ ಯೋಜನೆಯನ್ನ ಅನುಷ್ಠಾನ ಆದ್ಮೇಲೆ ಬೇರೆ ಮಾಡಿ ಅಂತ ಹೇಳಿದ್ ನಾವು. ಇವರು ಬೆಳ್ತಂಗಡಿ ಅಲ್ಲಿಗೆ ಅಲ್ಲೆಲ್ಲ ಹೋಗೋ ಪ್ರಾಜೆಕ್ಟ್ ಮಾಡ್ರಿ, ಇಲ್ಲಿ ನಮ್ಗೆ ಬಲದಂಡಿ ಯೋಜನೆ ಇಲ್ಲ, ಉಳ್ಳೂರಿಗೂ ನೀರಿಲ್ಲ, ಯಾವ್ದಕ್ಕೂ ಇಲ್ಲ. ಅದಕ್ಕೋಸ್ಕರ ಮ್ಯಾಲ್ ಮಾಡಬೇಡಿ, ಕೆಳಗ್ ಮಾಡಿ, 500 ಮೀಟರ್ ಕೆಳಗ್ ಮಾಡಿ ನೀರು. ಮತ್ತೆ ಲೆಫ್ಟಿನವ್ರಿಗೆ ನೀರಿದೆ ಎಲ್ಲಿ ಹೋಗುವಾಗ. ಸಿದ್ದಾಪುರ 2 ಅಡಿ ಕೊಟ್ಟಿದ್ದಾರೆ. ಆದ್ರಲ್ಲಿ ಲೆಫ್ಟ್ ಅವ್ರಿಗೆ ನೀರಿದೆ, ರೈಟಿಗೆ ನೀರಿಲ್ಲ. ಇದು ಕೆಳಬಾಂಡಿ ಇಲ್ಲ, ಪಾಂಡ್ಯ ಇಲ್ಲ, ಮತ್ತೆ ಇಲ್ಲಿ ಆದ್ರಲ್ಲಿ ರೈಟಿಗಿಲ್ಲ. ನಾವು ಕೊಡುವುದರಲ್ಲಿ ಎಲ್ಲದೂ ಕುಡಿಯಲ್ಲ ನೀರಲ್ಲಿ. ಒಬ್ರಿಗೆ ಇಡೀ ಸಿದ್ದಾಪುರ 2 ವಾಡಿ ಕೊಟ್ಕೊಂಡು ಉಳಿದ ವಾಡಿಗಿಲ್ಲ, ಉಳ್ಳೂರಿಗಿಲ್ಲ. ಅದೇ DPR ಮಾಡೋತಿ ನೋಡ್ಬೇಕಿತ್ತಲ್ಲ ಅವ್ರು. ಈಗ ಅದೇ DPR ಅಲ್ಲಿ ಮ್ಯಾಲ್ ಮಾಡೋದು ಬದಲಿ ಕೆಳಗ್ ಮಾಡಿ ನೀರ್ ಪೂರೈಸಕ್ಕೆ ಬಲದಂಡಿ ಯೋಜನೆ ಅನುಷ್ಠಾನ. ಇಲ್ಲಿ ನಮ್ಮ ಬಲದಂಡಿ ಯೋಜನೆ ಅಂಪಾರ್ ಈ ಕಡೆ ನೀರೇ ಬರೋದಿಲ್ಲ ಅಷ್ಟೇ. ಅದು ನಾವೇನೋ ವಿರೋಧಲ್ಲ. ಈ ಹೈಡಲ್ ಪವರ್ ಕಂಪನಿ ಪರ ನಿಂತೀರಿ ಅಂತ ನೀವು. ಅವರೆಲ್ಲ ಸುಳ್ಳು ಹೇಳ್ತಾರೆ. ಅವ್ರಿಗೆ 23ನೇ ಇಸ್ವಿಯಲ್ಲಿ ಕೊಟ್ಟಿದ್ದಾನೆ. ನೀವು ವಾರ್ಡ್ ಕಾಪಿ ಕೊಟ್ಟಿದ್ದೆ ಪತ್ರಕರ್ತರಿಗೆ. ಯಾವನ ಹೇಳ್ತಾನೆ ಅವ್ನು ಏನ್ ಈಗ ಕಾಂಟ್ರಾಕ್ಟ್ ಮಾಡ್ತಾನಲ್ಲ ಅವ್ನು ಸರಿ ಇತ್ತ ಕೇಳಿ. ಒಬ್ರಿಗೆ 60 ಲಕ್ಷ ಅಕೌಂಟಿಗೆ ಹಾಕಿದ್ದ. ಯಾಕೆ ಹಾಕಿದ್ದ ಹೇಳಿ? ಶ್ರವಣ ಅಮ್ಮನ ಹೆಸರಿಗೆ 60 ಲಕ್ಷ ಹಾಕಿದ್ದ. ಏನಕ್ಕೆ ಹಾಕಿದ್ದ ಹೇಳಿ? ಪಬ್ಲಿಕ್ ಹೇಳಿ ಅಲ್ಲ. ಉಳ್ಳೂರು ಪಂಚಾಯತಿ ನೋಟಿಸ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಇಂದ. ಅದೆಲ್ಲ ಯಾಕೆ ಹಾಕಿದ ಸಾರ್ವಜನಿಕರು ಹೇಳಿ. ಒಟ್ಟು ಯಾರ ಮೇಲೆ ಅಪಾದನೆ ಮಾಡೋದಲ್ಲ, ಯಾರ್ಯಾರದು ಅದೆಲ್ಲ ಅವ್ರದ್ದೆಲ್ಲ ವೈಯಕ್ತಿಕ. ಇವತ್ತಲ್ಲ, 20 ವರ್ಷದಿಂದ ನಡೀತಿದೆ. ನಮ್ದು ಅದಕ್ಕೂ ಸಂಬಂಧ ಇಲ್ಲ. ನಮ್ದು ಮೇಲ್ದಂಡಿ ಯೋಜನೆ, ಬಲದಂಡಿ ಯೋಜನೆ ಅನುಷ್ಠಾನ ಆಗ್ಬೇಕು. ಪ್ರಯತ್ನ ನೀರವರಿಗೆ ಎಲ್ಲವೂ ನೀರು ಕೊಡ್ಬೇಕು. DKC ಅವರು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂತ, ನಿಮ್ಮ ಥ್ರೂ ಇಂದ ಅವ್ರಿಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ನಿಮ್ಮ ಮೇಲೆ ಈಗ. ನೋಡಿ, DKC ಆದ್ರೆ ಉಪಮುಖ್ಯಮಂತ್ರಿ, ನಾನು ಹೇಳಿದ್ರು ಕೂಡ ನಾನೇನ್ ದೊಡ್ಡ ಅವ್ರು ಮಾಡ್ಬೋದಲ್ಲ ಉಪಮುಖ್ಯಮಂತ್ರಿ. ಅದನ್ನ ಸ್ಟಡಿ ಮಾಡ್ಕಲ್ಲ. ಹಿಂದೆ 23ರಲ್ಲಿ ಮುಖ್ಯಮಂತ್ರಿ ಬರ್ದಿದ್ದಾರೆ. ಮುಖ್ಯಮಂತ್ರಿ 2023ರಲ್ಲಿ ಬರೋದ್ ಲೆಟರ್ ನನ್ನ ಹತ್ರ ಇದೆ. ಅವತ್ತೇನ್ ಬರ್ದಿದ್ದಾರೆ? DKC ಅಲ್ಲ ಅಂತ. ಹೌದು, ಇವಾಗ ಬರ್ದಿದೆ. ಈಗಲೂ ಮುಖ್ಯಮಂತ್ರಿ ಬರ್ದಿದ್ದಾರೆ ಅವಾಗ 23ನೇ ಇಸ್ವಿಯಲ್ಲಿ. ಈಗಲೂ DKC ಅದನ್ನ ಸುರತ್ಕಲ್ ಇಂಜಿನಿಯರಿಂಗ್ ತನಿಖೆ ಮಾಡಿ ಮೇಲೆ ಅದ್ರ ಆಗ್ಬೋದು ಲಾಭ ಇಲ್ಲ, ಕೆಳಗಿದ್ರ ಲಾಭ ಇಲ್ಲ, ತನಿಖೆ ಮಾಡಿ ಅಂತ ಹೇಳಿದಾರೆ ಅವರು. DKC ಹೇಳುದು ಅಷ್ಟೇ, ತನಿಖೆ ಮಾಡಿ ಮೇಲಿಂದ ಅಲ್ಲಿ ಮೂಲ ಡ್ಯಾಮೇಜ್ ಆಗ್ಬಾರ್ದು. ಸರ್, ಈಗ ಆಲ್ರೆಡಿ 60% ಈಗ ವರ್ಕ್ ಕಂಪ್ಲೀಟ್ ಆಗಿದೆ ಅನ್ನುವಂತ ಮಾಹಿತಿ. ಅದು ಆದ್ಮೇಲೆ ಈಗ ಮತ್ತೆ ಪರಿಶೀಲನೆ ಅಂತ ಹೇಳಿದ್ರೆ ಈಗ ನಿಗಮಕ್ಕೂ ಅದ್ರ ಬಗ್ಗೆ ಪರಿಜ್ಞಾನ ಇರ್ಲಿಲ್ವಾ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರಶ್ನೆ. ಈಗ ಕ್ಲಿಯರೆನ್ಸ್ ಬರ್ಲಿಲ್ಲ, ಇನ್ನು 60% ಆಗತ್ತೆ. ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಇಲ್ಲ ಹೇಳಿ. ಮುಂದರ್ ತಿಂಗಳು ನೀರು ಹೋಗಿದೆ, 350 ಕೋಟಿದ. ಬಂದು ಗುದ್ಲಿ ಪೂಜೆ ಮಾಡಿದೆ. ಎಲ್ಲ ಕಡೆ ಕಾಂಟ್ರಾಕ್ಟ್ ಬಿಲ್ ತಕ್ವಾರ. ಇನ್ನು 2 ಕಿಲೋಮೀಟರ್ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಕೆಲಸ ಚಾಲ್ತಾ ಇಲ್ಲ. ಪೈಪ್ ಲೈನ್ ಈಗ ಜಗ್ಜೀವನ್ ಕೆಲಸ ಮಾಡಿದಾರೆ. ಪೈಪ್ ಲೈನ್ ನೀರ್ ಹಾಕ್ಬಿಡ್ಲಿಲ್ಲ ಹೇಳಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಜಗ್ಜೀವನ್ ಮಿಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ, ನೀರ್ ಬಿಡ್ಬೇಕಿತ್ತಲ್ಲ, ನೀರ್ ಹಾಕ್ಬಿಡ್ತಿಲ್ಲ. ನೀರ್ ಬಿಡಕ್ ನಾವ್ ಹೇಳೋದಲ್ಲ, ವರ್ಕ್ ಸ್ಟಾರ್ಟ್ ಆಗೋ ಮುಂಚೆ ಇಲ್ಲಿ ತೀರ್ಮಾನ ಇಲ್ಲಿ ಎಲ್ಲಿಂದ ನೀರ್ ತಕೊಂಡ್ ಹೋಗ್ತೀರಿ, ಅಲ್ಲಿ ಏನು ಬಲದಂಡಿ ನೀರ್ ಹಾಕಿ ಕೊಡ್ತೀರಿ. ಇದು ನೋಡು, ಪೈಪ್ ಲೈನ್ ಯಾರು ಕಾಂಟ್ರಾಕ್ಟ್ ಬಿಲ್ ಮಾಡ್ಕೊ ಹೋಗ್ತಾರೆ ದುಡ್ಡು. ಪೈಪ್ ಲೈನ್ ಮಾಡೋದು ಮುಖ್ಯ ಅಲ್ಲ, ಇಲ್ಲಿ ಮುಖ್ಯ. ಡ್ಯಾಮ್ ಹತ್ರ ಈ ಕೆಲಸ ಮುಗಿಬೇಕು. ನಾಳೆ ಯಾರೋ ಮೇಲೆ ಗೂಬೆ ಕೃಷಿ ಹೋಗ್ತಾರೆ. ಅದಕ್ಕೆ ನೋಡ್ರಿ, ತನಿಖೆ ಆಗ್ಲಿ ಎಲ್ಲ. ಸ್ವಲ್ಪ ಇಂಜಿನಿಯರ್ ಬಂದು ತನಿಖೆ ಮಾಡಲ್ಲ. ಯಾವ್ದು DPR ಅಲ್ಲಿ ಕೆಲಸ ಮಾಡಿ DPR ಒಂದು 3-4 ದಿನ ಚೇಂಜ್ ಮಾಡ್ಲಕ್ಕ ದೊಡ್ಡದೇನು ಕೆಲಸ ಅಲ್ಲ. ಅದೇ ಕಾಂಟ್ರಾಕ್ಟರ್ ಅವರೇ ಮಾಡೋದು. DPR ಚೇಂಜ್ ಮಾಡಿ ಇದು ಮಾಡ್ರೆ ಆಯ್ತಲ್ಲ, ತನಿಖೆ ಬೇಸ್ತಾರೆ. ಪರ್ಚೇಸ್ ಮಾಡೋದು ಅವ್ರೆ, ತನಿಖೆ ಬೇಸು. ಸರ್, ಈಗ ವಾರಾಹಿ ಡೈವರ್ಷನ್ ವಿಯರ್ ಎಡಭಾಗದಲ್ಲಿ 12 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಇದು ಎವರದು ಜಲವಿದ್ಯುತ್ ಯೋಜನೆ ಏನ್ ಕಾರ್ಯನಿರ್ವಹಿಸ್ತಾ ಇದೆ. ಅದೆಲ್ಲ 4 ತಿಂಗಳು ಮಳೆಗಾಲದಲ್ಲಿ. ಹೊರೆ ಅಣೆಕಟ್ಟಿನಿಂದ ಯಾರು ಮಳೆಗಾಲ ಕೇಳಿ ಗೌರ್ಮೆಂಟ್ ಆರ್ಡರ್ ಕೊಟ್ಟಿದೆ.
ಮಳೆಗಾಲದಲ್ಲಿ KPTC ಒಂದಿತ್ತಲ್ಲ ಹ್ಮ್ ಸರ್ಕಾರದ, ಹ್ಮ್ 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 ಅದಕ್ಕೆ ಟೈಮ್ ಇಲ್ಲ. ಬೇರೆದಕ್ಕೆಲ್ಲ ಮಳೆಗಾಲದಲ್ಲಿ ಮಾತ್ರ. ಹ್ಮ್ 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 KPTC ಅವ್ರಿಗೆ ಇಷ್ಟೇ ಟೈಮ್ ಅಂತಿಲ್ಲ. ಹ್ಮ್ ಉಳಿದ ಯಾರದು ಗೋರ್ಪಡಿ ಇರೋದಿತ್ತು ಅದು ಟೈಮಿಂಗ್ಸ್, ಹ್ಮ್ 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 ಅದೆಲ್ಲ ಟೈಮಿಂಗ್ಸ್. ಜಿ ಶಂಕರ್ ಟೈಮಿಂಗ್ಸ್. ಅವರೆಲ್ಲ ಮಳೆಗಾಲ ಆರು ಕೂಡ ಬಂದ್ ಮಾಡ್ಕೊ ಅವ್ರಿಗೆ ಎಲ್ಲಿ ನೀರಲ್ಲಿ ಕೊಡ್ತಾರೆ. ಹ್ಮ್ 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 ಅವ್ರು ಮಾಡುದು ವೇಸ್ಟ್ ನೀರಲ್ಲಿ. ಹೌದಾ? ಹ್ಮ್ 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 ನಿಮ್ಮ ಮೇಲೆ ಆರೋಪ ಬರೋದಕ್ಕೆ ಏನ್ ಕಾರಣ ಸರ್? ಈಗ DKಶಿ ಅವರು ನಿಮ್ಮ ಹತ್ರ ಈಗ ಅಲ್ಲಿ ಒತ್ತಡ ಹೇರ್ತಾ ಇದ್ದಾರೆ ಅನ್ನುವಂತ ಆರೋಪಕ್ಕೆ ಕೇಳಿ ಬರ್ತಾ ಇರೋದು. ಈಗ ನಾಳೆ ಈಗ ಜಿಲ್ಲಾ ರೈತ ಸಂಘದವರೆಲ್ಲ ಸಿದ್ದಾಪುರದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ರೈತ ಸಂಘದಲ್ಲಿ ಮಾಡ್ಬೇಕಲ್ಲವೇ? ಹ್ಮ್ ರೈತ ಸಂಘ ಮಾಡ್ಬೇಕಲ್ಲ. ಹೌದಾ? ಹೇಳಿದ್ರ ಕೆಲಸ ಮಾಡ್ಬೇಕಲ್ಲ. ಅಲ್ಲ ಅವ್ರಿಗೆ ಪ್ರತಾಪ್ ಚಂದ್ರ ಶೆಟ್ಟರು ಎಷ್ಟು ವರ್ಷ ಅದ್ರ ವಿರುದ್ಧ ಈಗ ಪ್ರತಿಭಟನೆ ಮಾಡ್ಲಿಲ್ಲ? ಹೊರ ಇಷ್ಟು ವರ್ಷ ಆಯ್ತಲ್ಲ, 30-40 ವರ್ಷ ಆಯ್ತು, ಆಗಿಲ್ಲ. ಇನ್ನು ಬಲದಂಡಿ ಯೋಜನೆ ಆಗಿಲ್ಲ. ಮೂಲ ಯೋಜನೆ ಆಗದೆ ನೀವು ಎಲ್ಲಾ ಕಡೆ ನೀರ್ ಕೊಟ್ರಿ. ಮೂಲ ಯೋಜನೆ ನನ್ನ ಕ್ಷೇತ್ರ ಆಯ್ತು, ನನ್ನ ಕ್ಷೇತ್ರಕ್ಕೆ ಎಷ್ಟು ನೀರ್ ಕೊಟ್ರಿ ಹೇಳಿ? ಹೊರ ಇರುವುದು ನನ್ನ ಕ್ಷೇತ್ರದಲ್ಲಿ. ಹೌದು. ನಮ್ಮಲ್ಲಿಗೆ ಎಷ್ಟು ನೀರು ಕೊಟ್ರು ಅಂತ ಲೆಕ್ಕ ಮಾಡ್ಲಿಕ್ಕೆ ಹೇಳಿ. ಈಗ ನಾಳೆ ನಿಮ್ಮ ಶಾಸಕರು, ನಿಮ್ಮ ಬೈಂದೂರು ಕ್ಷೇತ್ರದ ಶಾಸಕರು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದಾರಲ್ಲ, ಮಾಡೋಣ. ಅವ್ರು ಮಾಡ್ಲಿ. ನಾವೇನ್ ಮಾಡ್ಬಾರ್ದು ಅಂತ ಹೇಳುದಿಲ್ಲ, ಮಾಡಿ. ಆ ನೀರ್ ಎಲ್ಲಿಂದ ತಕ್ಕ ಹೋಗ್ತಿರು, ಪಾಲದಂಡಿಗೆ ನೀರ್ ಎಲ್ಲಿ ಕೊಡ್ತಾರೆ ಸಾರ್ವಜನಿಕ ಹೇಳ್ರ ಆಯ್ತಲ್ಲ, ನಂದೇನು ಅಬ್ಜೆಕ್ಷನ್. ಸಾರ್ವಜನಿಕರಿಗೆ ಹೇಳ್ಬೇಕು. ಅವ್ರೀಗ ಸಿದ್ದಾಪುರ ಏತ ನೀರು ಹೋಗುವಾಗ ಲೆಫ್ಟಿನವ್ರಿಗಿದೆ, ರೈಟಿನವ್ರಿಗೆ ನೀರಿಲ್ಲ. ಅದೇ ಆಗಿನ ಪಂಚಾಯತ್ ಅಲ್ಲಿ ಸಿದ್ದಾಪುರದಲ್ಲಿ 2 ವಾರ್ಡಿಗೆ ಕೊಟ್ಟಿದ್ದಾರೆ. ಉಳಿದ ಯಾವುದೇ ವಾರ್ಡಿಗೆ 1 ಇಂಚ್ ನೀರಿಲ್ಲ. ಉಳ್ಳೂರಿಗಿಲ್ಲ. ನೀರೆಲ್ಲಿಗೆಲ್ಲ ಹೋಗ್ತಂತ ಹೇಳ್ತಾನೆ. ನೀವು ಕರ್ಕುಂಡಿ ನೀರ್ ತಗೊಂಡು ಹೋಗಿದ್ದಾರೆ. ಅದೇ ಕರ್ಕುಂಡಿ ಸೌಕುಂಡೆ ಇದಿದೆ, 1 ಕಿಲೋಮೀಟರ್ ಸಿಕ್ತಿತ್ತಲ್ಲೇ ಮಾಡ್ಲಾಕಿತ್ತಾರೆ. ಇಲ್ಲಿ ಇಷ್ಟು ದೂರ ಅಲ್ಲಿವರೆಗೆ ಯಾಕೆ ತಕೋಬೇಕಿತ್ತು? ಅಲ್ಲಿ ನೀರಿತ್ತಲ್ಲ. ಒಟ್ನಲ್ಲಿ ನಿಮ್ಮ ವಾದ ಏನ್ ಸರ್ ಇದು? ನಮ್ಮ ವಾದ ಕೆಳಗೆ ನಾವು ಕೇಳುವುದೇನು, 500 ಮೀಟರ್ ಕೆಳಗೆ ಮಾಡಿದ್ರೆ ಮೇಲ್ ಮಾಡೋದ್ರಿಂದ ಮೂಲ ಡ್ಯಾಮೇಜ್ ಆಗುದಿಲ್ಲ, ಮಾಡಬಾರ್ದು. ಅದ್ ಮಾಡೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಕೆಳಗೆ ಮಾಡಿ 500 ಮೀಟರ್ ಕೆಳಗೆ ಅಷ್ಟೇ, ಮತ್ತೆಲ್ಲ ಅದೇ ಎಸ್ಟಿಮೇಟ್ ರೈತಿನಲ್ಲಿ ಇರುವ ಹಾಜರಿ. ಒಟ್ಟಿನಲ್ಲಿ ವಾರಾಯಿ ಬಲದಂಡೆ ಕಾಲುವೆಯ ಬಲಭಾಗದಲ್ಲಿರುವ ಸಿದ್ದಾಪುರ, ಅಂಪಾರು, ಆದರೆ ಕೊಡ್ಲಾಡಿ, ಕಕ್ಕುಂಜೆ ಹಾಗೂ ಹೊಸಂಗಡಿ ಗ್ರಾಮಗಳ ಸುಮಾರು 1200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ರೂಪಿಸಲಾಗಿದೆ. ನೀರಿನ ಲಭ್ಯತೆ ಹಾಗೂ ತಾಂತ್ರಿಕ ಅಂಶಗಳನ್ನ ಪರಿಶೀಲಿಸಿದ ನಂತರ ವಾರಾಹಿ ಡೈವರ್ಷನ್ ವಿಯರ್ ಮೇಲ್ಭಾಗದಲ್ಲಿ ಜಾಕ್ವೆಲ್ ಪಂಪ್ ಹೌಸ್ ನಿರ್ಮಿಸಿ 7 ಕೊಳವೆಗಳ ಮೂಲಕ ನೀರು ಹರಿಸುವ 165 ಕೋಟಿ ರೂಪಾಯಿ ಯೋಜನೆಗೆ ಮಂಜೂರು ಮಾಡಲಾಗಿತ್ತು. ಆದರೆ ಹೊರಿಯಬ್ಬೆ ಡ್ಯಾಮಿನ ಮೇಲ್ಭಾಗದ ಬದಲಾಗಿ ಕೆಳಭಾಗದಲ್ಲಿ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಹತ್ತಿರದಲ್ಲಿ ನಿರ್ಮಾಣ ಮಾಡಬೇಕು ಎಂದು ಹೇಳುತ್ತಿರುವುದಕ್ಕೆ ಆಕ್ರೋಶ ಕೇಳಿಬಂದಿದೆ. ಶ್ರೀರಾಜು ವಕ್ವಾಡಿ, ಸ್ಪೆಷಲ್ ಬ್ಯೂರೋ ಹೆಡ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನೋಡಿದ್ರಲ್ಲ, ವಾರಾಹಿ ಡೈವರ್ಷನ್ ವಿಯರ್ ಎಡಭಾಗದಲ್ಲಿ ಖಾಸಗಿ ಕಂಪನಿಯ ಹೆಸರು ಈಗ ದಟ್ಟವಾಗಿ ಕೇಳಿಬರ್ತಿದೆ. 12 ಮೆಗಾವಾಟ್ ಸಾಮರ್ಥ್ಯದ ಖಾಸಗಿಯ ಕಿರು ಜಲವಿದ್ಯುತ್ ಯೋಜನೆ ಕೂಡ ಇದೆ. ವಾರಾಹಿ ಡೈವರ್ಷನ್ ವಿಯರ್ ಎಡಭಾಗದಲ್ಲಿ ಒಂದು ಖಾಸಗಿ ಕಂಪನಿ ಇದೆ. 12 ಮೆಗಾವಾಟ್ ಸಾಮರ್ಥ್ಯದ ಖಾಸಗಿಯ ಕಿರು ಜಲವಿದ್ಯುತ್ ಯೋಜನೆ ಕೂಡ ಅಲ್ಲಿದೆ. ಖಾಸಗಿ ಕಂಪನಿಯ ಹಿತವನ್ನ ಕಾಯುವುದಕ್ಕೆ ಜನಪರ ಯೋಜನೆಗೆ ಬ್ರೇಕ್ ಹಾಕಲಾಗಿದೆ ಎನ್ನುವ ಆರೋಪ. ನೀರು ಲಿಫ್ಟಿಂಗ್ ಸ್ಥಳವನ್ನ ಬದಲಾಯಿಸುವುದಕ್ಕೆ ಪ್ರಭಾವಿಗಳು ಒತ್ತಡವನ್ನ ಹೇರಿದಾರಂತೆ. 50% 60% ಪೂರ್ಣಗೊಂಡಿದ್ದಂತ ಕಾಮಗಾರಿ 50% ಅಷ್ಟು ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿತ್ತು. ಗುತ್ತಿಗೆದಾರ ರಾಜೇಶ ಕಾರಂತ್ ಇದರ ಗುತ್ತಿಗೆದಾರರಾಗಿದ್ದರು. ಏತ ನೀರಾವರಿ ಕಾಮಗಾರಿಯನ್ನ ಮಾಡ್ತಾ ಇದ್ರು ಗೋಪಾಲಕೃಷ್ಣ ಅನ್ನೋರು. 190 ಕೋಟಿ ಯೋಜನೆಯನ್ನ ಈ ಕಂಪನಿ ಕೈಗೆತ್ತಿಕೊಂಡಿತ್ತು. ಆದರೆ ಈಗ ತಾತ್ಕಾಲಿಕವಾಗಿ ಈ ಕಾಮಗಾರಿ ಯೋಜನೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸ ಆಗಿದೆ. ಪ್ರಮುಖವಾದಂತ ಯೋಜನೆ ಇದು ನೋಡಿ. ವಾರಾಯಿ ಬಲದಂಡಿಯ ಕಾಲುವೆಯ ಈ ಬಲಭಾಗದಲ್ಲಿರುವಂತ ಸಿದ್ದಾಪುರ, ಅಂಪಾರು. ಬಟ್ ಆದ್ರೆ ಈಗ ನೋಡಿ, ಕೊಡ್ಲಾಡಿ ಮತ್ತು ಕಕ್ಕುಂಜೆ ಹಾಗೂ ಹೊಸಂಗಡಿ ಗ್ರಾಮಗಳ ಸುಮಾರು 1200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುವ ಉದ್ದೇಶ ಆಯ್ತು. ಯಾವುದು? ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ಇದಕ್ಕೋಸ್ಕರ ರೂಪುಗೊಳಿಸಿದ್ರು. ಈ ನೀರಿನ ಲಭ್ಯತೆ ಮತ್ತು ತಾಂತ್ರಿಕ ಅಂಶಗಳನ್ನ ಪರಿಶೀಲಿಸಿದ ಬಳಿಕವೇ
ವಾರಾಹಿ ಡೈವರ್ಷನ್ ವಿಯರ್ ಮೇಲ್ಭಾಗದಲ್ಲಿ ಒಂದು ಜಾಕ್ವೆಲ್ ಪಂಪ್ ಹೌಸ್ ಅನ್ನ ನಿರ್ಮಿಸಿ ಬಹಳ ಏರು ಕೊಳವೆಗಳ ಮೂಲಕವಾಗಿ ಈ ನೀರನ್ನ ಹರಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಕೆಲಸಗಳ ಆರಂಭ ಆಗಿತ್ತು. ನೋಡಿ, ಈಗ ಸದ್ಯ ಅಂತಂದ್ರೆ ಸುಮಾರು ಒಂದು 50% ಅಷ್ಟು ಕೆಲಸವೇ ಮುಗ್ದು ಹೋಗಿದೆ. ಆದರೆ ಸಡನ್ ಆಗಿ ತಾತ್ಕಾಲಿಕವಾಗಿ ಅಡ್ಡಿಪಡಿಸಿದ್ದಾರೆ. ಇದರ ನಡುವೆ ಕೇಳಿಬರ್ತಿರುವಂತ ಕೆಲ ಆರೋಪಗಳು ಏನು ಗೊತ್ತಾ? ಕೆಲ ಖಾಸಗಿ ಕಂಪನಿಗಳ ಹಿತರಕ್ಷಣೆಗೋಸ್ಕರ ರೈತರಿಗೆ ಹೋಗಬೇಕು, ಕೃಷಿಕರಿಗೆ ಹೋಗಬೇಕು, ನೀರು ಬೇಕು ಆ ಜನಭಾಗದಲ್ಲಿ, ಕುಡಿಯೋ ನೀರು ಇರ್ಬೋದು, ಕೃಷಿ ಚಟುವಟಿಕೆ ಯೋಜನೆಗಳಿಗೆ ನೀರು ಇರ್ಬೋದು. ಆದರೆ ಇದಕ್ಕೆ ಬ್ರೇಕ್ ಹಾಕ್ತಿದ್ದಾರೆ ಅನ್ನುವಂಥ ಆರೋಪ. ಅಂದರೆ ಈ ನೀರನ್ನ ಲಿಫ್ಟಿಂಗ್ ಸ್ಥಳವನ್ನ ಬದಲಾಯಿಸೋದಕ್ಕೆ ಆ ಭಾಗದ ಕೆಲ ಪ್ರಭಾವಿಗಳು ಯಾರ್ಯಾರಿದ್ದಾರಲ್ಲ ಇವರು ಒತ್ತಡವನ್ನ ಹೇರುತ್ತಿದ್ದಾರೆ. ಈ ಮೂಲಕವೇ 50ರಿಂದ 60ರಷ್ಟು ಪೂರ್ಣಗೊಂಡಿರುವಂಥ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕೆನ್ನುವಂಥ ನಿರ್ಧಾರಕ್ಕೆ ಮುಂದಾಗಿರೋದು. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಮಾಜಿ ಕಾಂಗ್ರೆಸ್ಸಿನ ಶಾಸಕ ಗೋಪಾಲ್ ಪೂಜಾರಿ ವಿರುದ್ಧ ಆಕ್ರೋಶಗಳು ಜಾಸ್ತಿ ಆಗ್ತಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪೂಜಾರಿ ಹೊರೆಯಬ್ಬೆ ಅಣೆಕಟ್ಟಿನಿಂದ ಹೊಳೆ ನೀರು ಹರಿಸೋದಕ್ಕೆ ಯತ್ನಿಸುತ್ತಿದ್ದಾರೆ. ಜಾಕ್ವೆಲ್ ಬದಲಾವಣೆಗೆ ಮಾಜಿ ಎಂಎಲ್ಎ ಪತ್ರವನ್ನ ಬರೆದಿರೋ ವಿಚಾರ ಈಗ ಹಲ್ಚಲ್ ಎಬ್ಬಿಸಿದೆ. ಖಾಸಗಿ ಹೈಡಲ್ ಪವರ್ ಕಂಪನಿಯ ಹಿತಕ್ಕೋಸ್ಕರ ಮಾಜಿ ಸಚಿವರು ನಿಂತುಬಿಟ್ರ. ಮಾಜಿ ಶಾಸಕರು, ಮಾಜಿ ಜೊತೆಯಲ್ಲಿ ಉಡುಪಿಯ ಉಸ್ತುವಾರಿ ಇವರೆಲ್ಲರೂ ಕೂಡ ಜೊತೆಯಾದ್ರು ಅನ್ನೋ ಆರೋಪ ಇದೆ. ಅಭಯಾರಣ್ಯ ವ್ಯಾಪ್ತಿ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ನೋಡಿ, ಮಾಜಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಆಕ್ರೋಶಗಳು ಹೆಚ್ಚಾಗ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರವಣ್ ಶೆಟ್ಟಿ ಸಂಪಿಗೇಡಿ, ನಿರ್ದೇಶಕರು, ಉಳ್ಳೂರು ಮಚ್ಚೆಟ್ಟು VSSN ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶ್ರವಣ್ ಶೆಟ್ಟಿ ಅವರೇ? ಶ್ರವಣ್ ಶೆಟ್ಟಿ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಪ್ರಮುಖವಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಈ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಅಂದ್ರೆ ಈ ಏತ ನೀರಾವರಿ ಯೋಜನೆಯಲ್ಲಿ ಯಾಕೆ ಇಷ್ಟೊಂದು ಗೊಂದಲ ಬರೋದಕ್ಕೆ ಶುರು ಆಯಿತು? ಒಂದು ಕಡೆ 50% ಕಾಮಗಾರಿನೇ ಮುಗ್ದು ಹೋಗಿದೆ. ಈ ಸಂದರ್ಭದಲ್ಲಿ ಈ ರೀತಿ ತಾತ್ಕಾಲಿಕವಾಗಿ ಅದನ್ನ ನಿಲ್ಲಿಸೋ ಕೆಲಸ ಮಾಡ್ತಾರಂತಂದ್ರೆ ಇಲಾಖೆಗೆ ಒಂದು ಸ್ವಲ್ಪನೂ ಜ್ಞಾನ ಇಲ್ವಾ? ಅಂದ್ರೆ ಈಗ ಇದರಿಂದ ಎಷ್ಟರ ಮಟ್ಟಿಗೆ ಆ ಭಾಗದ ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ? ಇದೀಗ ಸರ್ ಆಲ್ರೆಡಿ ಮೇ ತಿಂಗಳಲ್ಲಿ ಪ್ರಾರಂಭವಾಗಿ ಕಾಮಗಾರಿ 50% ಪ್ರಗತಿಯನ್ನ ಕಂಡಿದೆ. ಹೌದು, ಪ್ರಗತಿಯನ್ನ ಕಂಡ ಕಾಮಗಾರಿ ಯಾವುದೇ ರೈತರ ಸದುದ್ದೇಶಕ್ಕಾಗ್ಲಿ ಅಥವಾ ಯಾವುದೇ ರೈತರ ಹಿತಕ್ಕಾಗಿ ಕಾಮಗಾರಿಯನ್ನ ತಡೆ ಹಿಡಿದಿಲ್ಲ. ಈ ಕಾಮಗಾರಿಯನ್ನ ಒಬ್ರು ಖಾಸಗಿ ವಿದ್ಯುತ್ ಕಂಪನಿ ಪರವಾಗಿ ಇಲ್ಲಿನ ಮಾಜಿ ಶಾಸಕರು ಮತ್ತು ಹಾಲಿ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಶಿಫಾರಸು ಮಾಡಿ ರಜಾ ದಿನದಂದು ನೀವು ನೋಡಿ ಸರ್, ರಜಾ ದಿನದಂದು ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕಂತ ಆದೇಶ ಬರುವಷ್ಟು ಪವರ್ಫುಲ್ ಅವರು, ಅಷ್ಟೊಂದು ವೇಗವಾಗಿ ಮಾಡಿಸ್ತಿದ್ದಾರೆ ಅಂತ. ಹೌದೌದು, ರಜಾ ದಿನದಂದು ಆರ್ಡರ್ ಮಾಡಿಸುವಷ್ಟು ಸಫಲರಿದ್ದಾರೆ ಅವರು. ರಜಾ ದಿನದಂದು ಆರ್ಡರ್ ಮಾಡಿ ಇಲ್ಲಿ ಯಾವುದೇ ಸ್ಥಳೀಯರಿಂದ ಆಗ್ಲಿ ಇಲ್ಲಿ ಹಲವು ವಿಚಾರಗಳನ್ನ ಅವರು ಹೇಳಿದ್ದಾರೆ ಸರ್. ಇಲ್ಲಿ ಬೇರೆಯವರ ಮೂಲಕ, ಬೇರೆ ಯಾವುದು ನದಿ ಪಾತ್ರದಲ್ಲದವರ ಮೂಲಕ, ಕುಂದಾಪುರ ಪೇಟೆಯಲ್ಲಿರುವವರು ಮತ್ತೊಬ್ರು ಇನ್ನೊಬ್ರ ಮೂಲಕ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ನದಿ ಪಾತ್ರದಲ್ಲಿರುವವರಿಗೆ ತೊಂದರೆ ಆಗ್ತದೆ, ನದಿ ಪಾತ್ರದಲ್ಲಿರುವ ಪಂಪ್ ಸೆಟ್ಗಳಿಗೆ ತೊಂದರೆ ಆಗ್ತದೆ ಅಂತ, ಜಲಚರಗಳಿಗೆ ತೊಂದರೆ ಆಗ್ತದೆ, ದೇವಸ್ಥಾನಗಳಿಗೆ ತೊಂದರೆ ಆಗ್ತದೆ ಅನ್ನುವಂತ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ. ಆದ್ರೆ ಇವ್ರು ಹೇಳ್ತೀವಿ ಇನ್ನೊಂದು ವಿಚಾರ ಏನ್ ಕೇಳಿದ್ರೆ ಸರ್, ಡ್ಯಾಮ್ ಇದೆ ಇವಾಗ ಪಂಪ್ ಸೆಟ್ ಮತ್ತೆ ಇದು ಜಾಕ್ವೆಲ್ ಮಾಡುವ ಸ್ಥಳ ಇದೆ. ಆ ಸ್ಥಳದಿಂದ 600 ಮೀಟರ್ ಕೆಳಗೆ ಇನ್ನೊಂದು ಡ್ಯಾಮ್ ಅನ್ನ ನಿರ್ಮಿಸಿ ನೀರೆತ್ತಬೇಕೆನ್ನೋದು ಇವರ ಪ್ರಸ್ತಾಪ. ಹಾಗಾದ್ರೆ ಆ 600 ಮೀಟರ್ ಇಂದ ಕೆಳಗೆ ಯಾವ ಜಲಚರಗಳಿಲ್ವಾ? ಮತ್ತು ಈ ಪ್ರಸ್ತಾಪಿತ ಈಗ DPR ನಲ್ಲಿ ಇರುವ ಜಾಗಕ್ಕೂ ಇವ್ರು ಹೇಳ್ತಾ ಇರುವ ಜಾಗದ ಮಧ್ಯೆ ಇರುವಂತ ಏಕೈಕ ಫಲಾನುಭವಿ ಈ ಖಾಸಗಿ ವಿದ್ಯುತ್ ಕಂಪನಿ ಬಿಟ್ರೆ ಮತ್ತೆ 2 ಕಡೆ ವೈಲ್ಡ್ ಲೈಫ್, ಒಂದು ದೇವಸ್ಥಾನ ಇದೆ, ಮತ್ತೊಬ್ಬ ರೈತನ ಮನೆ ಇಲ್ಲ, ಕೃಷಿಕನ ಮನೆ ಇಲ್ಲ ಅಲ್ಲಿ. ಇವ್ರು ಹೇಳೋದು ಮೇಲಿಂದ ನೀರೆತ್ತಿದ್ರೆ ನದಿಯ ಹರಿವಿಗೆ ಸಮಸ್ಯೆ ಆಗ್ತದೆ, ನದಿಯಲ್ಲಿ ನೀರು ಹರಿಯುವುದು ನಿಲ್ತದೆ ಅನ್ನುವಂಥದ್ದು ಇವ್ರ ವಾದ ಸರ್. ಹಾಗಾದ್ರೆ 600 ಮೀಟರ್ ಕೆಳಗಡೆ ಡ್ಯಾಮ್ ನಿರ್ಮಿಸಿ ಅಲ್ಲಿಂದ ನೀರೆತ್ತಿದ್ರೆ ಅಲ್ಲಿಂದ ಕೆಳಗಡೆ ನದಿ ಹರಿವಿಗೆ ಸಮಸ್ಯೆ ಆಗುದಿಲ್ವಾ? ಇದು ದುರುದ್ದೇಶ ಏನು ಕೇಳಿದ್ರೆ, ಕೆಳಗೆ ಡ್ಯಾಮ್ ನಿರ್ಮಿಸ್ಲಿಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ಸಿಗುವುದಿಲ್ಲ, ಮತ್ತು ಇನ್ನೊಂದು ಡ್ಯಾಮ್ ನಿರ್ಮಿಸ್ಲಿಕ್ಕೆ 200 ಕೋಟಿಗಿಂತಲೂ ಜಾಸ್ತಿ ಅನುದಾನ ಬೇಕು. ಸೊ ಶಾಶ್ವತವಾಗಿ ಈ ಯೋಜನೆಯನ್ನ ಮುಚ್ಚಿ ಹಾಕಬಹುದು ಎನ್ನುವ ಹುನ್ನಾರದೊಂದಿಗೆ 50% ಕಾಮಗಾರಿ ಮುಗಿದ ನಂತರ ಇವರು ಎಲ್ಲ ಸೇರಿಕೊಂಡು, ಇದರ ಹಿಂದೆ ದೊಡ್ಡ ಒಂದು ಲಾಬಿ ಇದೆ ಸರ್, ಹಣದ ಲಾಬಿ ಇದೆ. ಇದನ್ನೆಲ್ಲ ಹಿಡ್ಕೊಂಡು ಮಾಜಿ ಶಾಸಕರು ಗೋಪಾಲ್ ಪೂಜಾರು ಪ್ರಪ್ರಥಮವಾಗಿ ಇದನ್ನು ಮುಗಿಸಬೇಕೆಂದು ಹೊರಟಿದ್ದಾರೆ. ಇವರು ಸಿದ್ದಾಪುರ ಭಾಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ಆದ್ರೆ ನಿಮ್ಮ ಆರೋಪ ಈಗ ನೇರವಾಗಿ ಮಾಜಿ ಶಾಸಕರು ಮತ್ತು ಹಾಲಿ
ಅಲ್ಲಿನ ಉಸ್ತುವಾರಿ ಸಚಿವ ಮೇಲೆ ಇವಾಗ ಆರೋಪ ಮಾಡ್ತಿರೋದು. ಮಾಜಿ ಶಾಸಕರ ಪತ್ರದ ಆಧಾರದಲ್ಲಿ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. 2023ರಲ್ಲೂ ಮಾಜಿ ಶಾಸಕರು ಪತ್ರ ಬರೆದಿದ್ರು, 2025ರಲ್ಲೂ ಪುನಃ ಪತ್ರ ಬರೆದಿದ್ದಾರೆ. ಇವ್ರಿಗೆ ಯಾರು ಮನವಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ. ಅಥವಾ ಈ 600 ಮೀಟರ್, ಇವ್ರು ಹೇಳುವ 600 ಮೀಟರ್ ಜಾಗದ ನಡುವೆ ಒಬ್ಬ ಕೃಷಿಕ ಇಲ್ಲ, ಒಬ್ಬನ ಮನೆ ಇಲ್ಲ, ಎರಡು ಕಡೆ ಇರುವಂತದ್ದು ವನ್ಯಜೀವಿ ವಿಭಾಗದ ಅರಣ್ಯ. ಅದು ಹೇಗೆ ಸಾಧ್ಯ ಆಗ್ತದೆ ನಮ್ಗೆ ಗೊತ್ತಿಲ್ಲ ಸರ್. ಎಸ್, ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಯೋಜನೆಯನ್ನ ಬದಲಾಯಿಸಲು ಸಮಿತಿ ಪರಿಶೀಲನೆ ಮೂಲಕ ಯತ್ನಗಳನ್ನ ಮಾಡಲಾಗ್ತಿದೆಯಾ? ಅರ್ಧ ಮುಗಿದಿದ್ದಂಥ ಕಾಮಗಾರಿಗೆ ಎಳ್ಳು ನೀರು ಬಿಡೋದಕ್ಕೆ ಯತ್ನಗಳು ನಡೀತಿದೆಯಾ? ಮಳೆಗಾಲದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಮಾಡುವಂತ ಖಾಸಗಿ ಕಂಪನಿಗಳಿದೆ. ಬೇಸಿಗೆಯಲ್ಲೂ ಕೂಡ ಖಾಸಗಿ ಕಂಪನಿಗೆ ನೀರು ಒದಗಿಸೋದಕ್ಕೆ ಈ ಕ್ರಮ ನಡೆಸುತ್ತಿದ್ದಾರೆ. ಹತ್ತೂರು ಜನರ ಕನಸುಗಳನ್ನ ಹುಸಿಗೊಳಿಸೋದಕ್ಕೆ ಪ್ರಭಾವಿಗಳು ಯತ್ನಿಸುತ್ತಿದ್ದಾರಾ? ನೋಡಿ, ಆಗ್ಲೇ ನಾವು ಮಾತನಾಡ್ತಾ ನಮ್ಗೆ ಹೇಳ್ತಾ ಇದ್ರು, ಗಂಭೀರ ಆರೋಪಗಳನ್ನು ಮಾಡ್ತಿದ್ರು. ಅಂದ್ರೆ ಶಾಶ್ವತವಾಗಿ ಈ ಯೋಜನೆಗೆ ಒಂದು ಎಳ್ನೀರು ಬಿಡಬೇಕಂತ ಇವರು ವ್ಯವಸ್ಥಿತವಾಗಿ ಹಿಂಗ್ ಮಾಡ್ತಿದ್ದಾರೆ ಅಂತ ಅಲ್ಲಿನ ಮಾಜಿ ಶಾಸಕರ ಮೇಲೆ ಆರೋಪ ಮಾಡಿದ್ರು. ಅಂದ್ರೆ ಯೋಜನೆಯನ್ನ ಬದಲಾಯಿಸುವಂತ ಹುನ್ನಾರನ ಇದು. ಅಂದ್ರೆ 50% ಅಷ್ಟು ಕಾಮಗಾರಿಗಳು ಮುಗ್ದು ಹೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಮತ್ತೆ ಅದನ್ನ ಪರಿಶೀಲನೆ ಮಾಡಬೇಕು, ತಾಂತ್ರಿಕ ಸಮಸ್ಯೆಗಳನ್ನ ನೋಡಬೇಕು, ತದನಂತರದಲ್ಲಿ ವರದಿ ಒಂದು 15 ದಿವಸ ಆದ್ಮೇಲೆ ವರದಿ ಸಿಗುತ್ತಂತೆ. ಆ ವರದಿಯ ಆಧಾರದ ಮೇಲೆ ಮುಂದಿನ ಹೆಜ್ಜೆ. ನಾಳೆ ದಿವಸ ವರದಿಯಲ್ಲೆಲ್ಲಾದ್ರೂ ಯೋಜನೆಯನ್ನ ಕೈ ಬಿಡಬೇಕು ಅಂತಂದ್ರೆ ಜನರ ಟ್ಯಾಕ್ಸ್ ಕಟ್ಟಿರುವಂತಹ ಹಣ ಕೋಟ್ಯಾಂತರ ರೂಪಾಯಿ ಇಷ್ಟು ವರ್ಷಗಳ ಕಾಲ ಹಾಕಿದ್ದು ಎಲ್ಲಿ ಹೋಗುತ್ತೆ? ಅಷ್ಟೇ ಅಲ್ಲ, ಈ ಖಾಸಗಿ ಕಂಪನಿ ಮೇಲೆ ಜಾಸ್ತಿ ಕಣ್ಣಿರೋದೀಗ, ಆರೋಪಗಳು ಬರ್ತಿರೋದು ಅದ್ರ ಮೇಲೇನೆ. ಅಂದ್ರೆ ಬೇಸಿಗೆಯಲ್ಲೂ ಕೂಡ ಆರಾಮಾಗಿ ಈ ಖಾಸಗಿ ಕಂಪನಿಗೆ ನೀರು ಹೋಗ್ಲಿ, ಅವ್ರು ವಿದ್ಯುತ್ತನ್ನ ಉತ್ಪಾದನೆ ಮಾಡ್ಕೊಳ್ಳಿ, ಮತ್ತೊಂದು ಕೆಲಸಗಳು ಮಾಡ್ಲಿ ಅಂತ. ಬಟ್ ರೈತರಿಗೆ ಹೋಗಬೇಕು, ಇದರ ಉದ್ದೇಶ ಇರೋದು ಆ ಭಾಗದ ಗ್ರಾಮಸ್ಥರಿಗೆ, ರೈತರಿಗೆ ಅವರ ಬೆಳೆಗಳನ್ನ ಬೆಳೆಯೋದಕ್ಕೆ ನೀರು ಒದಗಿಸಬೇಕು, ಈ ನೀರಾವರಿ ಯೋಜನೆ ಸಂಪೂರ್ಣ ಆಗಬೇಕು ಅಂತ. ಆದ್ರೆ ಈಗ ಈ ಪ್ರಕರಣದ ಸುತ್ತ ಪ್ರಭಾವಿಗಳ ಹೆಸರು, ಅವರ ಮೂಲಕವಾಗಿಯೇ ಇದಕ್ಕೆ ಬ್ರೇಕ್ ಹಾಕಲಾಗ್ತಿದೆ ಅನ್ನೋ ಅನೇಕ ಗಂಭೀರ ಆರೋಪಗಳು ಆವರಿಸಿಕೊಳ್ತಾ ಇದೆ. ಏತ ನೀರಾವರಿ ಯೋಜನೆಯ ಕಾಮಗಾರಿಗೀಗ ಒಂದು ಬ್ರೇಕ್ ಬಿದ್ದಿದೆ. ಈ ಸಮಿತಿಯ ವರದಿಯ ನಂತರದಲ್ಲಿ ಇದಕ್ಕೆಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೋಡ್ತಾ ಹೋಗೋಣ. ಶೇಕಡ 50ರಷ್ಟು ಪ್ರಗತಿ ಕಂಡಿದ್ದಂತಹ ಏತ ನೀರಾವರಿ ಯೋಜನೆ ಕಾಮಗಾರಿ ತಡೆ ನೀಡಿರುವುದಕ್ಕೆ ರೈತ ಸಂಘ ಈಗ ಆಕ್ರೋಶ ಹೊರಗಾಗ್ತಿದೆ. ನಾಳೆ ಸಿದ್ದಾಪುರದಲ್ಲಿ ಬೃಹತ್ ಜನಾಗ್ರಹ ಸಭೆ ಕೂಡ ಹಮ್ಮಿಕೊಂಡಿದ್ದಾರೆ. ಉಡುಪಿ ಜಿಲ್ಲಾ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಇದೆ ನಾಳೆ. ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಜೊತೆಯಲ್ಲಿ ಶಾಸಕ ಗಂಟಿಹೊಳೆಯವರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಯೋಜನೆ ಬದಲಾಯಿಸದೆ ಪೂರ್ಣಗೊಳಿಸುವುದಕ್ಕೆ ಆಗ್ರಹಗಳು ಕೇಳಿಬರ್ತಿದೆ. ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಜೊತೆಲಿ ಮಾಜಿ ಶಾಸಕರ ವಿರುದ್ಧವೇ ಈಗ ಆಕ್ರೋಶಗಳು ಹೊರಗೆ ಬರ್ತಿರೋದು. ಯೋಜನೆಯನ್ನ ಸ್ಥಳಾಂತರಿಸದೆ ಪೂರ್ಣಗೊಳಿಸಬೇಕು ಅನ್ನೋದು ಅಲ್ಲಿನ ರೈತ ಮುಖಂಡರ ಆಗ್ರಹ ಇದೆ. ನೋಡಿ, 50% ಅಷ್ಟು ಪ್ರಗತಿ ಕಂಡಿತ್ತು, ಒಂದಿಷ್ಟು ಅನುದಾನ ಸಿಕ್ಕಿತ್ತು, ಆಮೆಗತಿಯಲ್ಲೇ ಈ ಕಾಮಗಾರಿಗಳು ಹೋಗ್ತಾ ಇತ್ತು. ಆದ್ರೆ ಈಗ ಈ ರೀತಿಯಾಗಿ ದಿಢೀರಂತ ಸ್ಥಗಿತಗೊಳಿಸಿರುವುದಕ್ಕೆ ಆ ಭಾಗದ ರೈತ ಮುಖಂಡರು, ರೈತ ಸಂಘಟನೆಗಳು, ಸಮಾನ ಮನಸ್ಕರೆಲ್ಲರೂ ಸೇರ್ಕೊಂಡು ಪ್ರಮುಖವಾಗಿ ಉಡುಪಿ ಜಿಲ್ಲಾ ರೈತ ಸಂಘದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟದಲ್ಲಿ ಅಥವಾ ಈ ಪ್ರತಿಭಟನೆಯಲ್ಲಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಗುರುರಾಜ್ ಗಂಟಿಹೊಳೆ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಆಗ್ರಹ ಇರೋದು ಒಂದೇ, ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸಬಾರದು, ಆ ಮೂಲಕವಾಗಿಯೇ ಸಂಪೂರ್ಣವಾಗಿ ಈ ಯೋಜನೆಯನ್ನ ನೀವು ಮುಗಿಸಬೇಕು. ಆ ನಿಟ್ಟಿನಲ್ಲಿ ಈಗ ಆರೋಪ ಬರ್ತಿರೋದು ಯಾರ ಮೇಲೆ? ಒಂದು ರಾಜ್ಯ ಸರ್ಕಾರದ ಮೇಲೆ, ಜೊತೆಯಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರ ಮೇಲೆ, ಜೊತೆಯಲ್ಲಿ ಮಾಜಿ ಶಾಸಕರಾಗಿರುವಂತ ಗೋಪಾಲ ಪೂಜಾರಿ ಅವರ ಮೇಲೆ. ಅಂದ್ರೆ ಇವರು ಪತ್ರವನ್ನ ಬರೆದಿದ್ದಾರೆ ಉಸ್ತುವಾರಿ ಅವರಿಗೆ. ಆ ಪತ್ರವನ್ನ ಹಿಡ್ಕೊಂಡೇ ಉಸ್ತುವಾರಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರು ಈ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ಕೆಲಸ ಮಾಡಿದ್ದಾರೆ. ಇದು ಸರಿಯೇ ಅಲ್ಲ, ಈ ಯೋಜನೆಯನ್ನ ನಿಲ್ಲಿಸಬಾರದು, ಬೇರೆ ಕಡೆ ಸ್ಥಳಾಂತರ ಮಾಡಬಾರದು, ಆ ನಿಟ್ಟಿನಲ್ಲೇ ಇದನ್ನ ಪೂರ್ಣ ಮಾಡಬೇಕೆನ್ನೋದು ಆ ಭಾಗದ ರೈತರ ಒತ್ತಾಯಗಳಿರೋದಿದೆ. ನೋಡಿ, ಈ ನಿಟ್ಟಿನಲ್ಲಿ ಯೋಜನೆ ಪೂರ್ಣಗೊಳ್ಳಲೇಬೇಕನ್ನುವಂತ ಆಗ್ರಹವನ್ನ ಜನ ಮಾಡ್ತಿದ್ದಾರೆ. ಹಾಗಾಗಿ ನಾಳೆ ಬೃಹತ್ ಜನಾಗ್ರಹ ಸಭೆಯನ್ನ ಕರೆದಿದ್ದಾರೆ. 21ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಸಿದ್ದಾಪುರದ ಸರ್ಕಲ್ ಬಳಿಯಲ್ಲಿ ಒಂದು ಹೋರಾಟ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ
ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಶ್ರೀ ಗುರುರಾಜ್ ಗಂಟೆಹಳ್ಳಿ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗಾಗಲೇ ಈ ಏತ ನೀರಾವರಿ ಯೋಜನೆ ವಿಚಾರ ದೊಡ್ಡ ಮಟ್ಟದ ಒಂದು ಗೊಂದಲಕ್ಕೆ ಒಳಗಾಗ್ಬಿಟ್ಟಿದೆ. ಈಗ 50% ಅಷ್ಟು ಈ ಕಾಮಗಾರಿ ಮುಗಿದು ಹೋದ ಮೇಲೆ ಇಲಾಖೆಗೆ ಇವಾಗ ಎಚ್ಚರ ಆಯ್ತಾ ಸರ್, ಈ ರೀತಿ ಗೊಂದಲಗಳಿದೆ ನೋಡಬೇಕು ಅಂತ? ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಲಾಬಿ ನಡೀತಾ ಇದೆ ಅಂತ ನೀವೇನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಲ್ಲಿ ಇಲಾಖೆಗೆ ಗೊಂದಲ ಇದ್ದಾಗಿಲ್ಲ, ಇಲಾಖೆಗೆ ಸ್ಪಷ್ಟತೆ ಇದೆ. ಇಲಾಖೆಗೆ ನಾವು ಅಧಿಕಾರಿಗಳನ್ನು ಕರೆದು ಮಾತಾಡಿಸಿ ಇಲ್ಲಿನ ರೈತರು ಮುಖಂಡರ ಜೊತೆಗೆಲ್ಲ ಹೋಗಿ ಕೇಳಿದೆವು. ಇಲಾಖೆ ವೆರಿ ಸ್ಪಷ್ಟವಾಗಿ ಹೇಳಿದೆ, ಏನು DPR ಬಂದಿದೆ ಅದರ ಎಕ್ಸಿಕ್ಯೂಷನ್ ಪ್ರೋಸೆಸ್ ಅಲ್ಲಿ ನಾವಿದ್ದೇವೆ. ಯಾರಿಗೆ ಅನುಮಾನ ಇದೆ ಅಥವಾ ಯಾರಿಗೆ ಕನ್ಫ್ಯೂಷನ್ ಇದೆ ಅವ್ರು ಬಂದು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ನಮ್ದು ಈಗ ಅದೇ ಪ್ರಶ್ನೆ, ಇಲ್ಲಿಗ ಏನು ಈ ರೀತಿ ವಾತಾವರಣ ಆಯ್ತು, ಇದ್ರ ಅಗತ್ಯ ಇರ್ಲಿಲ್ಲ. ಯಾರಿಗೆ ಕನ್ಫ್ಯೂಷನ್ ಆಗಿದೆ, ಇದೆಷ್ಟು ವರ್ಷದ್ದು 5-6 ವರ್ಷದಿಂದ ಇದರ ಯೋಚನೆ DPR ಅಲ್ಲಿ ಆಗ್ತಾ ಇರೋದಲ್ವಾ, ಅಲ್ಲಿಯೂ ಬದಲಾಯಿಸಬಹುದಿತ್ತು. ಈಗಲೂ ಸಹಿತ ಏನೋ ಬದಲಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಗೆ ಈಗ ಪ್ರಶ್ನೆ ಇರುವಂತದ್ದು ಏನು, ಡ್ಯಾಮಿನ ಮೇಲ್ಭಾಗ, ಡ್ಯಾಮಿನ ಕೆಳಭಾಗ ಮತ್ತೊಂದು ಡ್ಯಾಮ್ ಮಾಡ್ಕೊಳ್ಳಿ ಅನ್ನೋ ಪ್ರಶ್ನೆ ಇರುದು. ಆಯ್ತು, ಅಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಮಾತ್ರ ಡಿಸ್ಕಷನ್, ಇಡೀ ಪ್ರಾಜೆಕ್ಟ್ ಅನ್ನು ನಿಲ್ಲಿಸಬೇಕಾಗಿರ್ಲಿಲ್ಲ. ಈಗ ನಿಮಗೆ 80% ಅಗ್ರಿಡ್, ಅವರಿಗೂ ಯಾರೀಗ ಅಬ್ಜೆಕ್ಷನ್ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾ ಇರ್ತಾರೆ ಅವರಿಗೆ 80% ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಆರಂಭದ 20% ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ಒಂದು ತಂಡ ಈಗ, ಅಥವಾ ಈಗ ಮೇಲಿನ ಏನ್ ಡ್ಯಾಮ್ ಇದೆ ಅಲ್ಲಿಂದ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿದೆ. ಇನ್ನೊಂದು ತಂಡ ಅಲ್ಲಿಂದ ಎತ್ತಬಾರ್ದು, ಕೆಳಗೆ ಇನ್ನೊಂದು ಡ್ಯಾಮ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಾಗಿದ್ರೆ ಇದೇ ಪ್ರಶ್ನೆ ಅಂತೇಳಿ ಆದ್ರೆ ಇಡೀ ಪ್ರಾಜೆಕ್ಟ್ ಅನ್ನು ನಿಲ್ಲಿಸಿದಾಗ ನಿಮಗೆ ವಾರಾಹಿ ಅಂತೇಳಿ ಹೇಳಿದ್ರೆ ಬಹುಶಃ ಇದಕ್ಕಿಂತ ಒಂದು ವರ್ಸ್ಟ್ ವ್ಯವಸ್ಥೆ ಇರ್ಲಿಕ್ಕಿಲ್ಲ. 40 ವರ್ಷ ಆಗಿಯೂ ಇನ್ನೂ ಸಹಿತ ಕೆಲಸಗಳು ಸಾಗ್ತಾ ಇದೆ, ಮುಗಿಲಿಲ್ಲ ಅನ್ನುವಂತ ವ್ಯವಸ್ಥೆ ನಡುವೆ 2 ಏತ ನೀರಾವರಿ ಹಿಂದೆ ನಮ್ಮ ಸಂಸದರು ರಾಘಣ್ಣ ಮತ್ತೆ ಯಡಿಯೂರಪ್ಪ ಪ್ರಯತ್ನ ಇದ್ದಾಗ ಬಂದಂತ 2 ಏತ ನೀರಾವರಿ ಯೋಜನೆಗಳಲ್ಲಿ ಒಂದು ನೀರು ಕೊಡ್ತಾ ಇದೆ, ಇದು ಇನ್ನೇನು ಕೊಟ್ಟು ಬಿಡ್ತದೆ ಅನ್ನುವಂತ ಪ್ರಯತ್ನ ಇದ್ದಾಗ ನಿಮ್ಗೊಂದು ಮುಕ್ತಾಯ ಕಾಣ್ಬೇಕಲ್ಲ ಯಾವ್ದಾರ ಒಂದು ಪ್ರಾಜೆಕ್ಟ್. ಆ ಮುಕ್ತಾಯಕ್ಕೆ ಯಾವುದೇ ಆಬ್ಸ್ಟೇಕಲ್ ಮೇಜರ್ ನಿಮ್ಗೆ ಫಾರೆಸ್ಟ್ ಕ್ಲಿಯರೆನ್ಸ್, ದೇಶದಲ್ಲಿ ಫಾರೆಸ್ಟ್ ಕಾನೂನುಗಳು ಬಿಗಿ ಇರುವುದರಿಂದ ಅವರ ಪ್ರಾಪರ್ಟಿಯನ್ನು ಮುಟ್ಟುವಾಗ ಅವರು ಬೇಕಾದ ಕ್ಲಿಯರೆನ್ಸ್ ಕೊಡುವಾಗ ಸಮಯ ತಗೋತದೆ. ಅಂತದಿರುವಾಗ ಫಾರೆಸ್ಟ್ ಕ್ಲಿಯರೆನ್ಸ್ ಗೆ ಬಿಟ್ಟು ಇಂಥದ್ ಯಾವ್ದು ಹೊಸ ಸಮಸ್ಯೆ ಸೃಷ್ಟಿ ನಮ್ಗೆಲ್ರಿಗೂ ಬೇಜಾರಾಗಿದೆ. ಇದು ಬದಲಾವಣೆ ಏನ್ ಬೇಕು, ಮತ್ತೊಂದು ಬೇಕು, ಚರ್ಚೆ ಸರಿ. ಪ್ರಾಜೆಕ್ಟ್ ಅನ್ನು ಯಾಕೆ ನಿಲ್ಲಿಸಿದ್ದು? ಜೊತೆಲಿ ಈ ಪ್ರಕರಣ ಸುತ್ತ ಈಗ ಸರ್ ಮತ್ತೊಂದು ಒಂದಿಷ್ಟು ಗಂಭೀರ ಆರೋಪ ಬರ್ತಿರೋದು, ಮಾಜಿ ಶಾಸಕರು ಇದ್ರಲ್ಲಿ ಏನೋ ಶಾಮೀಲಾಗ್ತಿದ್ದಾರೆ, ಅವರೊಂದು ಪತ್ರ ಬರೆದಿದ್ದಾರೆ, ಹಂಗಾಗಿ ಹಿಂಗಾಯ್ತು ಅಂತ ಹೇಳ್ತಿದ್ದಾರೆ. ನಿಮ್ ಗಮನಕ್ಕೆ ಬಂದಿದ್ಯಾ ಈ ವಿಚಾರಗಳೆಲ್ಲ ಅಂತ? ಈಗ ನನ್ನ ಹತ್ರ ಅಂತದ್ ಯಾವುದೇ ಈಗ ಯಾರು ಮಾಜಿ ಶಾಸಕರು ಮತ್ತೊಬ್ರು ಅಂತ ಹೇಳೋ ಪ್ರಶ್ನೆಗಿಂತ ಈಗ ಎಲ್ರು ಸೇರಿ ಆ ಪ್ರಾಜೆಕ್ಟ್ ಅನ್ನ ಸಕ್ಸಸ್ ಆಗುವಾಗ ಮಾಡ್ಬೇಕು. ಇಲ್ಲಿಗೆ ಎಲ್ಲರ ಸಹಕಾರ ಬೇಕು, ಸರ್ಕಾರದ್ದು ಬೇಕು, ಮಾಜಿ ಶಾಸಕರದ್ದು ಬೇಕು, ಶಾಸಕರದ್ದು, ಎಲ್ರು ನಾವು ಒಟ್ಟಾಗಿ ನಮ್ಮೂರಿಗೆ ಇಂಥದೊಂದು ಅನ್ಯಾಯ ಆಗಬಾರ್ದು, ಇಂಥದೊಂದು ಕೆಲಸ ಆಗ್ತಿದೆ ಅಂತ ಹೇಳುವಾಗ ಇಲ್ಲೇನೋ ರಾಜಕೀಯ ಅವಕಾಶಗಳು ಇನ್ನೇನೋ ಅಂತ ಆಗಬಾರ್ದು. ಇದು ಮುಗಿದು ಬಿಡ್ಬೇಕು, ಪ್ರಾಜೆಕ್ಟ್ ಆಗ್ಬೇಕು, ಮುಗಿಬೇಕು. ಈ ಪ್ರಯತ್ನಕ್ಕೆ ಎಲ್ಲರ ಸಹಕಾರ ಬೇಕು. ನಾವೀಗ ಹೊರಡುದು ಎಲ್ಲರ ಹತ್ರ ಅದೇ ಸಹಕಾರ ಕೇಳಲಿಕ್ಕೆ. ಈ ರೀತಿ ಒಂದು ತೊಂದರೆ ಅಂತ ಆಗ್ಬಾರ್ದು, ಒಂದು ಮುಕ್ತಾಯ ಅಂತ ಆಗ್ಬೇಕು, ಒಂದು ಪ್ರಾಜೆಕ್ಟ್ ಅಂತ ಆಗ್ಬೇಕು, ಒಂದು ನೀರು ಸಿಗಬೇಕು ರೈತರಿಗೆ. ಇದಕ್ಕೆ ಇನ್ಯಾವುದೋ ಪ್ರಾಬ್ಲಮ್ ಅನ್ನ ತಂದು ಜಾಯಿಂಟ್ ಮಾಡಿ ಬಿಟ್ರೆ ಅದು ಸಾಲ್ವ್ ಎಲ್ಲಾದ್ರೂ 4-5 ವರ್ಷ ಹೋಗಿ ಬಿಟ್ರೆ ಪ್ರಾಜೆಕ್ಟೇ ಹಳ್ಳ ಹತ್ತಿ ಹೋಗ್ತದೆ. ಅಲ್ಲಲ್ಲಿ ಹೊಂಡ ತೆಗೆದದ್ದು, ಪೈಪ್ಲೈನ್ ಮಾಡಿದ್ದು ಎಲ್ಲವೂ ವ್ಯರ್ಥ ಆಗ್ತದೆ. ಇದು ಈ ರೀತಿ ಅನ್ಯಾಯ ಆಗಬಾರ್ದು. ಎಲ್ಲರೂ ನೊಂದ್ಕೊಂಡಿದ್ದೇವೆ ನಾವೀಗ, ತಕ್ಷಣ ಆರಂಭ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೇವೆ. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಹಿಡಿದ ಹಿಡಿದ ಹೊಲಗಳು ಹಾಡುತ್ತವ.
ಎಳ್ಳ ಹಿಡಿದ ಹೊಲಗಳು ಹಾಡ್ತಾವು. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿ ತಾತ್ಕಾಲಿಕ ಸ್ಥಗಿತ ಈಗ ತಾಂತ್ರಿಕ ಅಧ್ಯಯನದ ಹೆಸರಿನಲ್ಲಿ ಕೈಗೊಳ್ಳಲಾದ ಕ್ರಮವಾದರೂ ಇದರ ಪರಿಣಾಮವಾಗಿ ರೈತ ವಲಯದಲ್ಲಿ ಗಂಭೀರವಾಗಿರುವಂತಹ ಆತಂಕ ಮತ್ತು ಒಂದು ಅಸಮಾಧಾನ ಉಂಟಾಗಿದೆ. ಯೋಜನೆ ವಿಳಂಬ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ಧಕ್ಕೆಯಾಗುವಂತ ಸಾಧ್ಯತೆ ಇರುವುದಾಗಿ ರೈತರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರ ತ್ವರಿತವಾಗಿ ಅಧ್ಯಯನ ಪೂರ್ಣಗೊಳಿಸಿ ಒಂದು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಮುಂದಿಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.